ವೆಜ್ ನಾನ್ ವೆಜ್ ಅಂತೇಳಿ ಮೊಟ್ಟೆ ಕೊಟ್ಟಿದ್ರು. ನಾನ್ ವೆಜ್ ಮೊಟ್ಟೆಗೂ ಅದಕ್ಕೂ ಸಂಬಂಧನೇ ಇಲ್ಲ. ಮತ್ತು ನೋಡ್ತಾ ಇರ್ಬೋದು ಬ್ರೆಡ್ಗಳಲ್ಲೆಲ್ಲ ಸಣ್ಣ ಸಣ್ಣ ಸೊಳ್ಳೆಗಳು ಓಡಾಡ್ತಿತ್ತು. ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ದಂಗೆ ಇದೆ. ಸೊ ಅದೇ ನನಗೆ ಬೇಜಾರಾಗಿತ್ತು. ಇಲ್ಲೊಂದು ಸಮಸ್ಯೆ ಖಂಡಿತ ಕ್ಲೀನಾಗಿ ಮೇಂಟೈನ್ ಮಾಡಿದರೆ ಮಕ್ಕಳು ನಮಗೂ ಚಾನ್ಸಸ್ ಇರುತ್ತೆ. ಊಟಕ್ಕೋಸ್ಕರ ಬರೋದು ಅದನ್ನೇ ಸರಿ ಇಲ್ಲ ಅಂತ ಹೇಳಿ ಅನ್ನೋದು ನನ್ನ ಕ್ವಶನ್ ಆಗಿತ್ತು. ಸೊ ಅದ್ರ ಬಗ್ಗೆ ಅವ್ರನ್ನ ಎಲ್ಲ ಆಡಿದ್ರಲ್ಲ, ರೋಪ್ ರೈಡಿಂಗ್ ಆಯ್ತು, ಎಲ್ಲ ಮಾಡಿದ್ವಿ. ಬಟ್ ಯಾವ್ದು ಮಕ್ಳು ಆಡೋ ಅಂತದ್ದು ಯಾವ್ದು ಇರ್ಲಿಲ್ಲ. ಬರೋದು ಗ್ಯಾಸ್ ಪ್ರಾಬ್ಲಮ್ ಎಲ್ರಿಗೂ. ಸೊ ಗ್ಯಾಸ್ ಪ್ರಾಬ್ಲಮ್ ಇದ್ರೆ ಅಟ್ಲೀಸ್ಟ್ ಕೆಲವು ಏನು ಪ್ರಾಬ್ಲಮ್ ಅಂತ ಕೇಳಿದ್ರೆ ನಾನು ಅದಕ್ಕೆ ಗ್ಯಾಸ್ ಪ್ರಾಬ್ಲಮ್ ಅಂದ್ರೆ ಅದಕ್ಕೆ ನನಗೆ ಸಿಲ್ಲಿ ಅಂತ ಅನ್ನಿಸ್ತು. ಸಿಲ್ಲಿ ನೀವು ಅಟ್ಲೀಸ್ಟ್ ಟೆಂಪರರಿ ಕ್ಲೋಸ್ಡ್ ಅಂತನಾದ್ರೂ ಹಾಕ್ಬೇಕಾಗಿತ್ತು. ನೀವು ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಗ್ಯಾಸ್ ಇದ್ರೆ ಎಷ್ಟು ನೊಣಗಳಿದೆ ಅವ್ರು ಹೇಳ್ತಾ ಇದ್ದೀನಿ ಸ್ಟಾಫ್ಗೆ ಅದನ್ನ ಕ್ಲೋಸ್ ಮಾಡಿ, ನೊಣಗಳಿಗೆ ಕ್ಲೋಸ್ ಮಾಡಿ, ಮತ್ತೆ ಅಲ್ಲೆಲ್ಲ ಹಾಕೊಂಡ್ಬಿಡುತ್ತಲ್ಲ ಓಡಾಡ್ಕೊಂಡು ನನ್ನ ಹತ್ರ ವಿಡಿಯೋ ಬೇಜಾರಾಯಿತು. ಸೊ ಓನರ್ ಯಾರಿದ್ದಾರೆ ಅದ್ರ ಬಗ್ಗೆ ಕನ್ಸರ್ನ್ ತೊಗೋಬೇಕು. ಮತ್ತು ಮಕ್ಕಳು ಬರ್ತಾರೆ. ಸೊ ಮಕ್ಕಳನ್ನ ನಾವು ಕರ್ಕೊಂಡು ಬರ್ತೀವಿ ಅಂದರೆ ಮಕ್ಕಳಿಗೆ ಮೇನ್ ಕಂಫರ್ಟಬಲ್ ಇದ್ರೇ ತಾನೇ ನಾವು ಕಂಫರ್ಟಬಲ್ ಆಗಿರೋಕ್ಕಾಗೋದು. ಇನ್ನಷ್ಟೇ ನನ್ ಜಾಗ ಇಲ್ಲ ಹೋಗಕ್ಕೆ ಕೊಡ್ತಾ ಇದೀವಿ. ಕಲಿಸ್ಕೊಡ್ತೇವೆ ಬಿಡ ನಿಂಗೆ ಸ್ವಿಮ್ಮಿಂಗ್ ಲೈಫ್. Hello, welcome to my YouTube channel, guys. Today I am going to make a new video. ನಾವು ಸುತ್ತಬೇಕು, ನೀನು ಸುತ್ತ, ಅವಳು ಸುತ್ತಬೇಕು. ಯಾಕೆ ಸೈಲೆಂಟ್ ಆಗಿದ್ದೀವಿ? ನಾವು ಫ್ಲೋಟ್ ಆಗ್ತಾ ಇರೋ ಬಿಸಿಯಲ್ಲಿ ಬಂತು ಇದೊಂದು. ನನ್ನ ಹತ್ರನೇ ಬತ್ತಲ್ ಮಾಡ್ತಾರೆ. ಸ್ವಿಮ್ಮಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಐಟಿಗೆ ಬಂದ್ವಿ. ಐಟಿಯಲ್ಲಿ ಕಡಲೆಕಾಳು ಉಸ್ಲಿ ಮತ್ತು ಬಜ್ಜಿ ಇಟ್ಟಿದ್ರು. ಬಜ್ಜಿ ಏನು ಅಷ್ಟು ಟೇಸ್ಟ್ ಆಗಿರಲಿಲ್ಲ. ಮತ್ತು ಚಟ್ನಿ ಇಟ್ಟಿದ್ರು, ಟೀ ಕಾಫಿ ಇತ್ತು ಅಷ್ಟೇ. ಬೇರೆ ಏನು ಎಕ್ಸ್ಟ್ರಾ ಏನು ಇಟ್ಟಿರಲಿಲ್ಲ. ಓಕೆ, ಐಟಿ ಏನು ಪರವಾಗಿಲ್ಲ, ಪ್ರಾಬ್ಲಮ್ ಇಲ್ಲ. ಬಟ್ ಅವರು ಗ್ಲಾಸ್ಗಳನ್ನೆಲ್ಲ ನೀಟಾಗಿ ತೊಳೆದು ಮೇಂಟೈನ್ ಮಾಡಿಲ್ಲ. ಅಲ್ಲಿ ಹೇಳಬೇಕಾದ್ರೆ ಅದು ಮರ್ತೋಯ್ತು. ಒಂದೊಂದೇ ಪಾಯಿಂಟ್ ಹಾಕ್ಬೇಕಾದ್ರೆ ಮಿಡಿಲಲ್ಲಿ ಮಾತಾಡ್ತಾ ಸೊ ಐಟಿಯಲ್ಲಿ ಇಷ್ಟಿತ್ತು. ಈ ಪ್ರಾಪರ್ಟಿಯಲ್ಲಿ ಮೇನ್ ಪ್ರಾಬ್ಲಮ್ ಏನಂದರೆ ಅವರು ನಮಗೆ ಬುಕ್ ಮಾಡುವಾಗ ಇಷ್ಟೊಂದು ಅಡ್ವೆಂಚರ್ ಇದೆ ಅಂತ ಹೇಳ್ತಾರಲ್ವ. ಸೊ ಅಷ್ಟು ಅಡ್ವೆಂಚರ್ ಇಲ್ಲ. ಮಕ್ಕಳಿಗಂತೂ ಏನೂ ಇಲ್ಲ. ಟ್ರಾಂಪಲಿನ್ ಬಿಟ್ಟು ಎಲ್ಲನೂ ಕ್ಲೋಸ್ ಮಾಡಿದ್ದಾರೆ. ಬಟ್ ಅವ್ರು ಬುಕ್ ಮಾಡಿರೋ ಟೈಮಲ್ಲಿ ಇದಿದೆ ಅದಿದೆ ಅಂತ ಎಲ್ಲನೂ ತೋರಿಸ್ತಾರೆ. ಬಟ್ ಅದು ಯಾವುದೂ ಇಲ್ಲ. ಅದೊಂದು ಬೇಜಾರಾಯಿತು. ಸೊ ಮತ್ತು ಕಾಯಾಕಿಂಗ್ ಇರಲಿಲ್ಲ. ಮಕ್ಕಳಿಗೆ ಕಾಯಾಕಿಂಗ್ ಅಂದರೆ ತುಂಬ ಇಷ್ಟ ಇರುತ್ತೆ. ಮಕ್ಕಳೆಲ್ಲ ಎಕ್ಸೈಟ್ಮೆಂಟ್ ಆಗಿದ್ರು ಬರುವಾಗ. ಬಟ್ ಅಲ್ಲಿ ಕಾಯಾಕಿಂಗ್ ಇರಲಿಲ್ಲ. ಸಣ್ಣ ಮಗುಗೆ ಒಂದಕ್ಕೆ ಟ್ರಾಂಪಲಿನ್ ಇತ್ತು. ಬುಲ್ ರೈಡ್ ಅಂತೆ, ವಾಟರ್ ಗೇಮ್ ಅಂತೆ ಯಾವುದೂ ಇರಲಿಲ್ಲ. ಸೊ ನಾವು ಅದೆಲ್ಲ ಮುಗಿಸ್ಕೊಂಡು ನೈಟ್ ಈ ಬೋನ್ ಫೈರ್ ಹಾಕ್ಕೊಟ್ಟಿದ್ರು. ಸೊ ಅದರಲ್ಲಿ ಏನಂದರೆ ಒಂದು ಪ್ರಾಬ್ಲಮ್, ಯಾರು ಗಂಡು ಮಕ್ಳು ಇರಲಿಲ್ಲ. ನಾವು ಇಷ್ಟ ಬಂದಂಗೆ ಎಂಜಾಯ್ ಮಾಡ್ಕೊಂಡು ಕುಣ್ಕೊಂಡಿದ್ವಿ. ಅದೊಂದು ಖುಷಿ ಆಯಿತು. ಯಾವ ಗಂಡು ಮಕ್ಕಳು ಬರಲಿಲ್ವಲ್ಲ. ತುಂಬ ಜನ ಅಲ್ಲಿ ಡ್ರಿಂಕ್ಸ್ ಮಾಡ್ಕೊಂಡು ಕುಡಿತಿದ್ರು. ಎಲ್ಲಿ ಬಂದ್ಬಿಟ್ಟು ನಮ್ಮನ್ನು ಡಿಸ್ಟರ್ಬ್ ಮಾಡ್ತಾರೆ ಅಂದ್ಕೊಂಡ್ವಿ. ಬಟ್ ಯಾರೂ ಬರಲಿಲ್ಲ. ಅದೊಂದು ನಮ್ಮ ಪುಣ್ಯ. ಅದೊಂದು ಖುಷಿ ಆಯಿತು. ಬಟ್ ಅಲ್ಲಿ ಸ್ವಲ್ಪ ಜನ ಏನು ಸ್ಟಾಫ್ಸ್ ಓಡಾಡ್ತಿರ್ತಾರೆ. ಸೊ ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದರೂ ಸ್ಟಾಫ್ ಬಂದು ಹೆಲ್ಪ್ ಮಾಡ್ತಾರೆ. ನನಗೆ ಪ್ರಾಪರ್ಟಿ ಬಗ್ಗೆ ಯಾವುದೂ ಪ್ರಾಬ್ಲಮ್ ಇಲ್ಲ. ಅಲ್ಲಿ ಹೇಳಿದ್ದೊಂದು ಮಾಡಿದ್ದೊಂದು. ಮತ್ತು ಊಟ ಸರಿ ಇರಲಿಲ್ಲ. ಊಟದ ಕಡೆ ಮೇಂಟೈನ್ ಸರಿ ಇರಲಿಲ್ಲ.
ಮೇಂಟೈನಲ್ಲಿ ಏನು ಪ್ರಾಬ್ಲಮ್ ಅಂದರೆ ನೊಣಗಳು ತುಂಬ ಅದ್ರ ಮೇಲೆ ಹೇಳ್ತಾನೆ ಇದ್ದೀನಿ ನಾನು ಅವ್ರಿಗೆ, ಅದನ್ನು ಮುಚ್ಚಿ ನೊಣಗಳೆಲ್ಲ ಹೋಗಿಬೀಳುತ್ತೆ ಅಂತ. ನಾನು ನೋಡಿದಾಗ ಮುಚ್ಚುತ್ತಾರೆ, ಮಿಕ್ಕಿ ಟೈಮಲ್ಲಿ ಓಪನ್ ಮಾಡಿಬಿಟ್ಬಿಡ್ತಾರೆ. ಸೊ ಅದು ಪ್ರಾಬ್ಲಮ್ ಆಗುತ್ತೆ, ಯಾಕಂದರೆ ನೊಣ ಹೋಗಿ ಊಟದಲ್ಲಿ ಬಿತ್ತು ಅಂದರೆ ಅದು ಎಂಥವ್ರಿಗಾಗಲಿ ಫುಡ್ ಇನ್ಫೆಕ್ಷನ್ಸ್ ಎಲ್ಲ ಬಂದೇ ಬರುತ್ತೆ. ಆಲ್ರೆಡಿ ಔಟ್ಸೈಡ್ ಮಕ್ಕಳು ಕರ್ಕೊಂಡು ಹೋಗಿದ್ದೀವಿ, ಸೊ ಅದೇನಾದರೂ ಪ್ರಾಬ್ಲಮ್ ಬಂತು ಅಂದರೆ ನನಗೆ ಗೊತ್ತಲ್ವಾ, ಮಕ್ಳ ಬಗ್ಗೆ ಸ್ವಲ್ಪ ನಾವು ಕೇರ್ಫುಲ್ಲಾಗಿ ಇರಬೇಕು. ಸೊ ಹಾಗಾಗಿ ನಾನು ಅದೊಂದು ಬೇಜಾರಾಯಿತು. ಅದು ಬಿಟ್ಟರೆ ಬೇರೆ ಎಲ್ಲ ಎಂಜಾಯ್ ಮಾಡಿದ್ವಿ, ಫ್ರೆಂಡ್ಸ್ ಜೊತೆ ಹೋಗಿದ್ದಿದ್ದಲ್ವ, ಸೊ ತುಂಬ ಎಂಜಾಯ್ ಅಂತೂ ಫುಲ್ಲು ಸಿಕ್ಕಾಪಟ್ಟೆ ಮಾಡಿದ್ವಿ. ಡ್ಯಾನ್ಸ್ ಅಂತೆ ಮತ್ತು ಸ್ವಿಮ್ಮಿಂಗ್ ಪೂಲಲ್ಲಿ ಡ್ರೈನ್ ಡ್ಯಾನ್ಸು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಫ್ರೆಂಡ್ಸ್ ಏನಾದರೂ ಇಲ್ದಿರ ಫ್ಯಾಮಿಲಿ ಜೊತೆ ಹೋಗಿದ್ವಿ, ಸಿಕ್ಕಾಪಟ್ಟೆ ಬೋರ್ ಆಗಿಬಿಡ್ತಿತ್ತು, ಅದೊಂದು ಖುಷಿ ಅಷ್ಟೇ. ಮತ್ತು ಇನ್ಯಾರೂ ನಮ್ಮನ್ನು ಬಂದು ಡಿಸ್ಟರ್ಬ್ ಮಾಡಿಲ್ಲ, ಅಲ್ಲಿ ಕ್ಯಾಂಪ್ ಫೈರಿಂಗಲ್ಲಾಗಲಿ ಅದರಲ್ಲೇ ಆಗಲಿ, ಅದೊಂದು ಖುಷಿ ಆಯಿತು. ಬೆಳಗ್ಗೆ ಎದ್ದು ನಾವು ಟ್ರೆಕ್ಕಿಂಗ್ ಕೊಟ್ವಿ. ಈಗ ಬೆಳಿಗ್ಗೆ ಆಗಿದೆ, ನಾವೆಲ್ಲ ಟ್ರೆಕ್ಕಿಂಗ್ ಹೋಗ್ತಿದ್ದೀವಿ ಅಷ್ಟೇ. अब बोलो किधर तक लेकर जाएगा, बोलो पूरा ऊपर. ರಮ್ಮ ರೆಡಿನಮ್ಮ, ಎಲ್ಲರೂ ಟ್ರೆಕ್ಕಿಂಗಿಗೆ. ಅಷ್ಟೇ ಅಷ್ಟೇ, ನಾನು ಅಲ್ಲ, ನಾನು ಪಿಂಕಿ ಪಾಂಕಿ. ನೋಡಿ ಗೈಸ್, ನಾನು ಮುಂದೆ ಇದ್ದೀನಿ, ಅವರೆಲ್ಲ ನೋಡಿ ಯಂಗ್ ಪೀಪಲ್ ಹಿಂದೆ ಇದ್ದಾರೆ. ಹೇಗಿದೆಯಲ್ಲ, ಇವರೇ ನಮ್ಮ ಗೈಡು ಆರ್ಯನ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ, ಮಾಡಲ್ಲ ಅಂತ ಹೇಳ್ಬೇಕು, ತಿರ್ಗಾ ಕೇಳ. ಆರ್ಯನ್ ಗೈಡ್ ನಮ್ಮನ್ನ ಇವಾಗ ಬೆಟ್ಟದ ಮೇಲೆ ದಬಾಕೋ ಗೈಡ್ ಇವನಿಗೆ. ಇದೇ ಬೆಟ್ಟಕ್ಕೆ ಹೋಗೋದು ನಾವು ಇವಾಗ, ಎಷ್ಟು ದೂರ ಹೋಗ್ತೀವೋ ಗೊತ್ತಿಲ್ಲ. ಒಳ್ಳೆ ಅಕ್ಕಿಗಳು ಸಾಂಗ್ ಕೇಳಿಸ್ಕೊಳ್ಳಿ. ಆಯ್ತಾ ನೋಡಿ ಈ ಬೆಟ್ಟ ಇಷ್ಟಕ್ಕೆ ನಾವು ಇಲ್ಲಿಗೆ ಬಸ್ ಆಗೋದು ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೆಂಗೆ ಹತ್ತಿಸ್ತಾರ ಅಂತ ಹುಡುಗ, ನೋಡೋಣ ಹೆಂಗೆ ಹತ್ತೀವಿ ಅಂತ. ನಮ್ಮ ಜೊತೆ ನಿಮ್ಮನ್ನು ಹತ್ತಿಸ್ತೀನಿ, ಬನ್ನಿ. ಕಿತ್ನಾ ಕಿಲೋಮೀಟರ್? हाँ 500 मीटर होगा। इतना ही है? 2 किलोमीटर बोला आपका? मधु वहाँ से आप पूरा ऊपर आते हो तो 2 किलोमीटर। अच्छा ನೋಡಿ ಎಂತ ಜಾಗದಲ್ಲಿ ಟ್ರೆಕ್ಕಿಂಗ್ ಸೂಪರ್ ಆಗಿದೆ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಸೂಪರ್.
ನಾವಂತೂ ಫಸ್ಟ್ ಟೈಮು ಟ್ರಕ್ಕಿಂಗ್ ಹೋಗಿದ್ದು, ಅದು ಫ್ರೆಂಡ್ಸ್ ಜೊತೆ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿಕೊಂಡು ಅಲ್ಲಲ್ಲಿ ಬಿಡಿಲಲ್ಲಿ ಸಿಕ್ಕಾಬಟ್ಟೆ ಸುಸ್ತಾಗ್ತಿತ್ತು. ದಾರಿ ಕೂಡ ತುಂಬ ಡಿಫಿಕಲ್ಟಾಗೇ ಇತ್ತು. ಸೊ ನಾವು ಅದನ್ನೆಲ್ಲ ಕ್ರಾಸ್ ಮಾಡಿಕೊಂಡು ಹೋದ್ವಿ. ಅಂತೂ ಇಂತೂ ಟ್ರಕ್ಕಿಂಗ್ ಅಂತೂ ಸಕ್ಸಸ್ಫುಲ್ಲಾಗಿ ಫಿನಿಷ್ ಮಾಡಿದ್ವಿ. ನಾನು ಗೈಡಾಗಿ ಬಂದಿರೋ ಹುಡುಗಂಗೆ ಕ್ಯಾಮ್ರಾ ಅಲ್ಲಿ ತಗೋ ಇಲ್ಲಿ ಹಿಡಿ ಹಂಗೆ ಹಿಡಿ ಅಂತೇಳಿ ತಲೆ ತಿಂತಾನೇ ಇದ್ದೆ. ಅವನೇನು ಮಾಡ್ದ ಅಂದರೆ ಇವರು 1 ಫೋಟೋ 2 ಫೋಟೋ ಒಂದು ವಿಡಿಯೋದಲ್ಲಿ ಮುಗಿಯೋಲ್ಲ ಅಂತ ಅಂದ್ಬಿಟ್ಟು ಅವನ ಹತ್ರನೇ ಫೋನ್ ಇಟ್ಕೊಬಿಟ್ಟ. ಮತ್ತು ನಮಗೆ ಈ ಥರ ಒಳ್ಳೊಳ್ಳೆ ಮೂಮೆಂಟ್ ಕ್ಯಾಪ್ಚರ್ ಆಗಬೇಕಲ್ವ. ಸೊ ಅದಕ್ಕೋಸ್ಕರ ಅವ್ರಿಗೆ ಹೇಳಿದ್ದೆ ನಾನು. ನೋಡ್ತಾ ಇರಬಹುದು ಎಷ್ಟು ಟಫ್ ಆಗಿದೆ. ಎಲ್ಲರೂ ಆಲ್ರೆಡಿ ಸುಸ್ತಾಗ್ಬಿಟ್ಟಿದ್ವಿ. ಸೊ ಎಲ್ಲ ಸುಸ್ತಾದ್ಮೇಲೂ ಕೂಡ ನಾವಲ್ಲಿ ಹೋಗಿ ನಮ್ಮ ಒಂದು ಡೆಸ್ಟಿನೇಷನ್ನ ರೀಚ್ ಆದಮೇಲೆ ಫುಲ್ಲು ಎಂಜಾಯ್ ಮಾಡಿದ್ವಿ. ಫುಲ್ಲು ಖುಷಿಯಾಯಿತು. ಬರಬೇಕಾದ್ರೆ ಏನು ಗೊತ್ತಾಗಿಲ್ಲ, ಹೋಗ್ಬೇಕಾದ್ರೆ ಸ್ವಲ್ಪ ಡಿಫಿಕಲ್ಟ್ ಅಂತೂ ಅನ್ನಿಸ್ತಿತ್ತು. ನೀರು ಕುಡೀರಮ್ಮ ಸ್ವಲ್ಪ ನೀನು ಹಾಕೊಂತ ಕೊಡ್ಲ. ಎಷ್ಟು ಸ್ಟೆಪ್ಸ್ ಬಂದಿದ್ದೀವಿ ಅಂತ ಸೆಟ್ ಮಾಡಿದೀಯ ನೀನು? ನಾನಾ ಅಂದರೆ ನಾನು ಅಷ್ಟೇ ಮಾಡಿದ್ದೀನಿ. ಚಾಕೋಸ್ ಇಟ್ಟಿಲ್ಲ ಯಾಕೆ ಅಂತ ಕೇಳಿದ್ರೆ ಗ್ಯಾಸ್ ಪ್ರಾಬ್ಲಮ್ ಅಂತೆ. ಚಾಕೋಸಿಗೆ ಗ್ಯಾಸ್ ಫ್ರೂಟ್ ಯಾಕೆ ಇಟ್ಟಿಲ್ಲ ಅಂದರೆ ಗ್ಯಾಸ್ ಪ್ರಾಬ್ಲಮ್ ಅಂತೆ. ಅವ್ರು ಹೇಳಿದ್ದು ಅಲ್ಲ, ಚಾಕೋಸಿಗೆ ಗ್ಯಾಸ್ ಬೇಕಾ ಫ್ರೂಟಿಗೆ ಗ್ಯಾಸ್ ಬೇಕಾ? ಫ್ರೂಟ್ನ ಗ್ಯಾಸ್ ಮೇಲೆ ಕುಕ್ ಮಾಡ್ತಾರೆ ನೋಡು. ಹೇಳಿ ಏನು ಫೀಡ್ಬ್ಯಾಕ್ಸ್? ಸ್ಟಾಫ್ಸು ಬಗ್ಗೆ ನನಗೇನು ಕಂಪ್ಲೇಂಟ್ ಇಲ್ಲ. ರೆಸ್ಟೋರೆಂಟ್ ಆಂಬಿಯನ್ಸ್ ಏನಿಲ್ಲ, ಪೂರು ಗೇಮ್ಸು ಇಲ್ಲ. ರೆಸ್ಟೋರೆಂಟ್ ಫುಡ್ಡು ಅಷ್ಟು ಪೂರು. ವಾಟರ್ ಗೇಮ್ಸ್. ಬೆಳಿಗ್ಗೆ ಒಂದು ಬ್ರೇಕ್ಫಾಸ್ಟ್ ಇಲ್ಲ. ಬ್ರೇಕ್ಫಾಸ್ಟಲ್ಲಿ ಕೆಲಾಕ್ಸ್ ಇಲ್ಲ. ಮಕ್ಕಳು ಏನು ತಿಂತಾರೆ? ಉಪ್ಪಿಟ್ಟು ಅದು ಇದು ಇದೆ. ಕೇಳಿದ್ರೆ ಗ್ಯಾಸ್ ಇಲ್ಲ ಅಂದ್ರೆ ಕೆಲವೊಂದ್ಸಲಿ ಗ್ಯಾಸ್ ಬೇಕಾ? ಮತ್ತೆ ಫ್ರೂಟ್ಸ್ ಕೇಳಿದ್ರೆ ಅದಕ್ಕೂ ಗ್ಯಾಸ್ ಇಲ್ಲ ಅಂತಾರೆ. ಗ್ಯಾಸ್ ಬಟರ್ ಮಿಲ್ಕ್ ಕೇಳ್ಕೊಟ್ಟಿದ್ದಾರೆ, ಅದಕ್ಕೂ ಗ್ಯಾಸ್ ಬೇಕಾ? ವಾಟರ್ ಮೆಲನ್ ಅಂದ್ರು, ಆಮೇಲೆ ಬಟರ್ ಮಿಲ್ಕ್ ಅಂದ್ರು. ಹೌಸ್ ಕೀಪಿಂಗ್ ಫುಡ್ ಹಾಕ್ಲಾ? ಹೌಸ್ ಕೀಪಿಂಗ್ ಕೊಟ್ಟರು ಸರ್ವಿಸ್. ವಾಟರ್ ಗೇಮ್ ಒಂದು ಇಲ್ಲ, ಪೂಲ್ ಬಿಟ್ರೆ. ಫೇರ್ ಹಾಕ್ಲಾ? 5 out of 2.
ರೂಮ್ ಒಂದೇ ಚೆನ್ನಾಗಿರುತ್ತೆ. ಕಾಮೆಂಟ್ಸ್ ಬರೀತೀರಾ? ಏನು ಕಾಮೆಂಟ್ಸ್ ಬರೀಬೇಕು? ವಾಟರ್ ಗೇಮ್ಸ್ ಇರಬೇಕು ಯಾವುದೇ ಸೀಸನ್ ಆದ್ರೂ. ಬಟ್ ನಾನು ರಿವ್ಯೂ ನೋಡಿದಾಗ ಎಷ್ಟೊಂದು ಗೇಮ್ಸ್ ಇದೆ. ಗೇಮ್ಸ್ ಇದೆ ಯಾಕೆ? ಗೇಮ್ಸ್ ಆಕ್ಟಿವಿಟೀಸ್ ಇದೆ. ಮೂರೇ ಇರೋದು. ಒಂದು ಜಿಪ್ ಲೈನ್, ಜಿಪ್ ಸೈಕ್ಲಿಂಗ್, ಬುಲ್ ರೈಡ್ ಎಲ್ಲಿತ್ತು? ಇರ್ಲಿಲ್ಲ. ಹೇರ್ ಇರ್ಲಿಲ್ಲ. ವಾಟರ್ದು ಇರ್ಲಿಲ್ಲ. ವಾಟರ್ ಗೇಮ್ಸ್ ಒಂದು ಇಲ್ಲ, ಬುಲ್ ರೈಡ್ ಇಲ್ಲ, ಕಾಯಕಿಂಗ್ ಇಲ್ಲ. ನಾವು ಬಂದು ಫಸ್ಟ್ ಏನು ಇಲ್ಲ, ಬರೀ ಫಸ್ಟ್ ಒಳಕ್ ಬಂದಿದ್ವಾ? ಫಸ್ಟ್ ಕಾಯಕಿಂಗ್ ಇಲ್ಲ. ಸ್ಟಾರ್ಟಿಂಗ್ ಅಲ್ಲ, ನೀವು ಅದು ಕ್ಲೋಸ್ ಆಗಿದ್ರೆ ಇದು ಕಳ್ಸಿದ್ರಲ್ಲ, ಕಳ್ಸಿರ್ತಾರಲ್ಲ, ವಾಟ್ಸ್ಆಪ್ ಅಲ್ಲಿ ಕಳ್ಸಿದ್ರಿ. ಎಲ್ಲ ಇದೆ ಸರ್, ಎಲ್ಲ ಇದೆ. ಕಯಾಕಿಂಗ್ ಇದೆ ಅಂತ ಕಳ್ಸಿದಾರ. ಎಲ್ಲ ಗೇಮ್ಸು ಇದೆ ಅಂತಾನೆ ಇದೆ. ಬುಲ್ ರೈಡಿಂಗ್ ಕ್ಲೋಸ್ ಕಿಯಾ था. ಮತ್ತೆ ಫುಡ್ ಹತ್ರ ಕಲ್ ಫುಡ್ ಹತ್ರ ಮೇನ್ ನೊಣಗಳು. ಫುಡ್ ಹತ್ರ ಮೇನ್ ನೊಣಗಳು ಎಷ್ಟಿದೆ ಮೇಡಮ್ ಅಂದ್ರೆ ಬೋರ್ ರೈಡ್ ಅಂತ ಜಸ್ಟ್ कोई एडवेंचर एक्टिविटीज नडीता कैसा ಮೇಡಮ್ ಎಷ್ಟು ಗಂಟೆ ಹೋಗಿದ್ದೆ? 2:30 2:35 ಅಂತ ಬರ್ತಿರ್ಬೋದು. ಎಲ್ಲ ಆಡಿದ್ರಲ್ಲ, ರೋಪ್ ರೈಡಿಂಗ್ ಆಯ್ತು, ಎಲ್ಲ ಮಾಡಿದ್ವಿ. ಬಟ್ ಯಾವ್ದು ಮಕ್ಳು ಆಡೋ ಅಂತದ್ ಯಾವ್ದು ಇರ್ಲಿಲ್ಲ. ಬುಲ್ ರೈಡಿಂಗು ಇಲ್ಲ. ನೀವು ಅಟ್ಲೀಸ್ಟ್ ಟೆಂಪರರಿ ಕ್ಲೋಸ್ಡ್ ಅಂತನಾದ್ರೂ ಹಾಕ್ಬೇಕಾಗಿತ್ತು ನೀವು. ಮೆನ್ಷನ್ ಮಾಡಬೇಕು. ಮತ್ತೆ ಇನ್ನೊಂದು ಏನು ಗೊತ್ತಾ, ಫುಡ್ ಹತ್ರ ಎಷ್ಟು ನೊಣಗಳಿದೆ. ಅವ್ರಿಗೆ ಹೇಳ್ತಾ ಇದ್ದೀನಿ ಸ್ಟಾಫ್ಸ್ಗೆ, ಅದನ್ನ ಕ್ಲೋಸ್ ಮಾಡಿ, ನೊಣ ಬಿದ್ದರೆ ಕಷ್ಟ, ಕ್ಲೋಸ್ ಮಾಡಿ. ಮತ್ತೆ ಅಲ್ಲೆಲ್ಲ ಹಾಕೊಂಡು ಬರುತ್ತೆ, ಅಲ್ಲೆಲ್ಲ ಓಡಾಡ್ಕೊಂಡು ನನ್ನ ಹತ್ರ ವಿಡಿಯೋ ಇದೆ. ಎಷ್ಟೊಂದು ಇದೆ. ನಾನು ಹೇಳ್ತಾನೆ ಇದ್ದೀನಿ, ನೆನ್ನೆ ಮಧ್ಯಾಹ್ನದಿಂದಲೇ ಹೇಳ್ತೀನಿ, ಬೆಳಿಗ್ಗೆ ಕೂಡ ಸ್ಪೆಷಲ್ ಆಗಿ ಹೇಳ್ತಾನೆ ಇದ್ದೀನಿ. ಅವ್ರು ಕ್ಲೋಸ್ ಮಾಡ್ತಾರೆ, ಮತ್ತೆ ಓಪನ್ ಮಾಡಿಬಿಟ್ಟಿರ್ತಾರೆ. ಅದು ತಿನ್ನೋದಕ್ಕೆ ನಮಗೂ ಒಂಥರ, ಮಕ್ಕಳಿಗೆ ತಿನ್ಸೋಕೆ ನಾವು ದೊಡ್ಡವ್ರಿಗೆ ಕಷ್ಟ ಹೋಗೋಕ್ಕೆ, ಬಟ್ ಮಕ್ಳಿಗೆ ಏನಾದರೂ ಫುಡ್ ಇನ್ಫೆಕ್ಷನ್ ಏನಾದ್ರು ಆದರೆ ಏನು ಮಾಡೋದು? ಎಷ್ಟು ನೀವು ಇವಾಗ ಹೋಗಿ ನೋಡಿ, ಫುಲ್ಲು ನೊಣಗಳೇ ಓಡಾಡ್ತಿದ್ದಾರೆ. ಅದನ್ನು ಮೇಂಟೈನ್ ಮಾಡಬೇಕು ಸ್ವಲ್ಪ ಫುಡ್ ಹತ್ರ. ಕಾಮೆಂಟ್ಸ್ ಏನಾದರೂ ಬರೀತೀರಾ ನೀವು? ಯಟ್ ಟು ಇಂಪ್ರೂವ್ ಅಷ್ಟೇ. ನಾಟ್ ಅಪ್ ಟು ದ ಮಾರ್ಕ್. ಹೇಳಿ ಅಕ್ಕ ಆಫ್ ಮಾಡಿ ಅಕ್ಕ. ಮೇಡಮ್ ವಿಡಿಯೋ ಸಾಕ ಮೇಡಮ್? ಸಾಕು ಮೇಡಮ್. ನಮಗೆ ರೆಸಾರ್ಟ್ದೇನು ಪ್ರಾಬ್ಲಮ್ ಇರಲಿಲ್ಲ. ನೀವು ಊಟ ಮತ್ತು ಅವ್ರು ಹೇಳಿದಂಥ ಆ್ಯಕ್ಟಿವಿಟೀಸ್ ಇರಲಿಲ್ಲ, ಅದೊಂದು ಬೇಜಾರಾಯಿತು. ಮತ್ತು ನನ್ನ ಸಣ್ಣ ಮಗ ಅಂತೂ ಸೌತೆಕಾಯಿ ತಿನ್ಕೊಂಡೇ ಇದ್ದ 2 ಟೈಮ್ಸು. ನನಗೆ ಅದು ಹೊಟ್ಟೆ ಉರಿತು. ಮಕ್ಕಳು ಊಟ ತಿಂದಿಲ್ಲ ಅಂದರೆ ಎಂಥ ತಾಯಿಗೆ ಆಗಲಿ ಬೇಜಾರಾಗುತ್ತೆ. ಸೊ ಇದಿಷ್ಟೇ ಪ್ರಾಬ್ಲಮ್ ಇದ್ದಿದ್ದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.